ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೊರಿಸಿದ್ದ 40% ಆರೋಪ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ಸ್ಪಷ್ಟವಾಗಿದೆ. ಬಿಜೆಪಿ ಮೇಲೆ ಅಂದು ಮಾಡಿದ್ದ ಕ್ರಿಮಿನಲ್ ಆರೋಪವನ್ನು ಚುನಾವಣೆಗಾಗಿ ಸೃಷ್ಟಿಸಿದ್ದ ಟೂಲ್ ಕಿಟ್ ಇದು. ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಅವರು ಬಿಬಿಎಂಪಿಗೆ ಸಂಬಂಧಿಸಿದ ಮಾಡಿದ 40% ಕಮಿಷನ್ ಆರೋಪ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ಈಗ ಬಹಿರಂಗ ಆಗಿದೆ ಅಂತೇಳಿ ವಿಧಾನ ಪರಿಷತ್ ಸದಸ್ಯ ಡಿ.ಎಸ್. ಅರುಣ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗ ಕಾಂಗ್ರೆಸ್ ನಾಯಕರು ಮಾತಾಡಬೇಕು, ಸುಳ್ಳು ಆರೋಪ ಮಾಡಿದ್ದನ್ನು ಒಪ್ಕೋಬೇಕು. ಇದು ಕಾಂಗ್ರೆಸ್ನ ಟೂಲ್ ಕಿಟ್, ಇದನ್ನು ದುರ್ಬಳಕೆ ಮಾಡ್ಕೊಂಡಿದೆ, ಈ ಆರೋಪ ಮಾಡೋ ಮೂಲಕ ಲಾಭ ಪಡೆದಿದೆ ಅಂತ ಡಿ.ಎಸ್. ಅರುಣ್ ಹೇಳಿದರು. ಕೆರೆನ ಬ್ಯೂಟಿಫಿಕೇಶನ್ ಆದ್ಮೇಲೆ ಅದು ವಾಕಿಂಗ್ ಪಾತ್ ನೋಡಿರ್ಬೋದು, ಕೆರೆ ಮುಟ್ಲಿಕ್ಕೆ ಊರಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. %40 ಅನ್ನೋದನ್ನ ಕಾಂಗ್ರೆಸ್ ಈ ಹಿಂದಿನ ಚುನಾವಣೆ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಪ್ರಚಾರವನ್ನು ಮಾಡಿತ್ತು. ಆಂದೋಲನದ ರೀತಿಯಲ್ಲಿ ಈ ಪ್ರಚಾರವನ್ನು ಮಾಡಿತ್ತು. ಬಿಜೆಪಿ 40% ಕಮಿಷನ್ ಪಡಿತಾ ಇದೆ, ಲಂಚ ಪಡಿತಾ ಇದೆ ಅನ್ನತಕ್ಕಂಥ ಆರೋಪವನ್ನು ಮಾಡಿತ್ತು. ಈಗ ಏನಾಗಿದೆ, ಅಂಬಿಕಾಪತಿ ಅವರು ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷರು, ಅವರು ಏನು ಆರೋಪ ಮಾಡಿದ್ರು 40% ಆರೋಪ, ಬಿಬಿಎಂಪಿನಲ್ಲಿ 40% ಕಮಿಷನ್ ತಗೋತಾರೆ ಅಂತೇಳಿ, ಈ ಆರೋಪ ಸುಳ್ಳು ಅಂತೇಳಿ ಲೋಕಾಯುಕ್ತ ತನಿಖೆಯಿಂದ ಈಗ ಬಹಿರಂಗ ಆಗಿದೆ ಅಂತ ಡಿ.ಎಸ್. ಅರುಣ್ ಹೇಳಿದ್ದಾರೆ. ಅಂದರೆ 40% ಆರೋಪ ಮಾಡಿ ಬಿಜೆಪಿ ಸೋಲುವಂತೆ ಮಾಡಿದರೆ, ನೀವು ಗೆಲ್ಲುವಂತೆ ಮಾಡಿದ್ರಿ, ಗೆದ್ರಿ ನೀವು. ಹಾಗಾಗಿ ಈ 40% ಆರೋಪ ಸುಳ್ಳು ಅಂತ ಈಗ ಸಾಬೀತಾಗಿದೆ. ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಇದು ಅಂತ ಡಿ.ಎಸ್. ಅರುಣ್ ಅವರು ಮಾಡಿರೋ ಆರೋಪ, ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಅಂತೇಳಿ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಮಾತನಾಡಿದ್ದಾರೆ. ಮತ್ತು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಏನು ಸುಳ್ಳು ಆರೋಪ ಮಾಡಿದರೆ ಅದು ಒಪ್ಕೊಳ್ಳಿ, ಅದನ್ನ ನೀವು ಮಾಡಿದ ಸುಳ್ಳು ಅಂತೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ.